ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಸಹ ಮುಂಜಾನೆ ನಿಮ್ಮನ್ನು ನೋಡೋದ್ರಲ್ಲಿ ನಾನು ತುಂಬಾ ಸಂತೋಷ ಪಡ್ತೇನೆ. ನಿಮಗೂ ಅದೇ ಸಂತೋಷ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ, ಎಲ್ಲ ಆರೋಗ್ಯವಾಗಿದ್ದೀರಾ, ದೇವರು ನಿಮ್ಮನ್ನು ನಡೆಸಿದಾರ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದಾರ. ತುಂಬಾ ಮುಖ್ಯವಾದ ಕಾರ್ಯ. ದೇವರು ದಿನವೂ ದೇವರ ಮಾತನಾಡುವ ಆತನಾಗಿದ್ದಾನೆ. ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಿದ್ದಾನೆ ಅಂತ ನಿಮ್ಮನ್ನೇ ನೀವು ಪರೀಕ್ಷಿಸಿ ನೋಡಿಕೊಳ್ಳಿರಿ. ಈ ದಿನದ ದೇವರ ವಾಕ್ಯ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು ಅದರ 19ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೂ. ಪಟ್ಟಣದಲ್ಲಿ ಪೌಲನು ಸಭಾಮಂದಿರದೊಳಗೆ ಹೋಗಿ 3 ತಿಂಗಳು ಅಲ್ಲೇ ದೇವರ ರಾಜ್ಯದ ವಿಷಯಗಳನ್ನು ಕುರಿತು ವಾದಿಸುತ್ತಾ ಜನರನ್ನು ಒಡಂಬಡಿಸುತ್ತಾ ಧೈರ್ಯದಿಂದ ಮಾತಾಡಿದನು. ಕೆಲವರು ತಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಂಡು ಒಡಂಬಡದೆ ಗುಂಪುಗೂಡಿದ ಜನರ ಮುಂದೆ ಈ ಮಾರ್ಗವು ಕೆಟ್ಟದೆಂದು ಹೇಳಲು ಅವರನ್ನು ಬಿಟ್ಟು ಹೋಗಿ ಶಿಷ್ಯರನ್ನು ಬೇರೆ ಮಾಡಿ ತರ್ಕಶಾಲೆಯಲ್ಲಿ ಪ್ರತಿದಿನವೂ ವಾದಿಸಿದನು. ಇದು 2 ವರ್ಷಗಳವರೆಗೂ ನಡೆದುದರಿಂದ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವನು 2 ವರ್ಷಗಳ ಕಾಲ ಆಸ್ಯ ಸೀಮೆಯಲ್ಲಿ ಆತನ ಸೇವೆ ಮಾಡಿದಾಗ ಅಲ್ಲಿರೋ ಎಲ್ಲ ಜನರು ದೇವರ ವಾಕ್ಯವನ್ನು ಕೇಳಿದರು ಅಂತ ವಾಕ್ಯನ ಓದಿದ್ದೇವೆ ನಾವು. ಈ ದಿನಗಳಲ್ಲಿ ಎಷ್ಟೋ ಜನ ಇನ್ನು ವಾಕ್ಯ ಕೇಳದೆ, ದೇವರ ಬಗ್ಗೆ ಅರಿಯದೆ, ಕ್ರಿಸ್ತನ ಬಗ್ಗೆ ಅರಿಯದೆ ಇದ್ದಾರೆ. ಅಂತವರಿಗೆ ನಾವು ಹೇಗೆ ವಾಕ್ಯ ಸಾರಿಸುವುದು, ಹೇಗೆ ವಾಕ್ಯ ಸಾರುವುದು? ನಾವು 1 ನಿಮಿಷ ಕಾಲ ನಮ್ಮನ್ನ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಅಪ್ಪ ತಂದೆ ರಾಜ, ಅಪ್ಪ ನಮ್ಮನ್ನ ಒಪ್ಪಿಸಿ ಕೊಡ್ತೇವೆ ರಾಜ್ಯ ಕರ್ತನೆ ಸಪ್ಪ. ಈ ಒಂದು ಬೆಳಗ್ಗೆ ಸಮಯದಲ್ಲಿ ರಾಜ್ಯ ಕರ್ತನೆ, ಈ ಒಂದು ಹೊಸ ಒಂದು ದಿನವನ್ನು ಕೊಟ್ಟರೆ ರಾಜ್ಯ ಕರ್ತನೆಯಪ್ಪ, ನಮ್ಮನ್ನು ಬಲಪಡಿಸಿದ ನನಗೆ ಸ್ತೋತ್ರ ಮಾಡ್ತೇನೆ ರಾಜ. ಎಷ್ಟೋ ಜನ ಕರ್ತನೆಯಪ್ಪ ಇದೇನೋ ಕಾಣದೆ ಕರ್ತನೆಯಪ್ಪ ರಾಜ ಹೋಗಿರ್ಬೇಕಾರೆ ಕರ್ತನೆ, ನಮಗೆ ಕರ್ತನೆಯಪ್ಪ ಹೊಸ ಒಂದು ಬಲವನ್ನು ಕೊಟ್ಟು, ಹೊಸ ಒಂದು ಶಕ್ತಿಯನ್ನು ಕೊಟ್ಟು ರಾಜ, ಹೊಸ ಒಂದು ದಿನವನ್ನು ಕೊಟ್ಟು ರಾಜ, ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸ್ಕ ನನಗೆ ಸ್ತೋತ್ರ ಮಾಡ್ತೇನೆ ರಾಜ ಕರ್ತನೆ ಸಪ್ಪ. ಅಪ್ಪ ಕರ್ತನೆಯಪ್ಪ ರಾಜ, ನೋಡ್ತಿರುವ ಒಬ್ಬೊಬ್ಬರು ಕರ್ತನೆಯಪ್ಪ ರಾಜ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ. ಅಪ್ಪ ಕರ್ತನೆಯಪ್ಪ ಈ ಸಮಯದಲ್ಲಿ ಮಾತಾಡೋಣ ರಾಜ. ಅಪ್ಪ ಇನ್ನು ಮುಂದೆ ಕರ್ತನೆ ಯಾವಾಗ ಕರ್ತನೆಯಪ್ಪ ಈ ವಿಡಿಯೋ ನೋಡಿದ್ರು ರಾಜ್ಯ ಕರ್ತನೆಸಪ್ಪ, ಆ ದಿನದಲ್ಲಿ ಕರ್ತನೆ ನೀವು ಮಾತನಾಡುವ ದೇವರಾಗಿದ್ದೀರಾ ರಾಜ್ಯ ಕರ್ತನೆಸಪ್ಪ. ಅಪ್ಪ ಕರ್ತನೆಯಪ್ಪ ಒಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡುವ ದೇವರಾಗಿದ್ದೀರಾ ರಾಜ್ಯ ಕರ್ತನೆಸಪ್ಪ. ಅಪ್ಪ ಕರ್ತನೆಯಪ್ಪ ರಾಜ, ಎಲ್ಲೆಲ್ಲಿ ಕರ್ತನೆಯಪ್ಪ ನಿಮ್ಮ ಸುವಾರ್ತೆ ಸಾರಲ್ಪಡಲಿಲ್ಲವೋ ಅಪ್ಪ ಅಲ್ಲೆಲ್ಲ ಸುವಾರ್ತೆ ಸಾರಲ್ಪಡಬೇಕು ರಾಜ್ಯ ಕರ್ತನೆ. ಅದಕ್ಕೋಸ್ಕರ ರಾಜ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟು ರಾಜ್ಯ ಕರ್ತನೆ. ಅಪ್ಪ ಕರ್ತನೆ ಬೈಬಲ್ ಕಾಲೇಜ್ ಹೋಗ್ತಿರುವ ಕರ್ತನೆಯಪ್ಪ ರಾಜ ಅವನಸ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಕರ್ತನೆಯಪ್ಪ ಸೇವೆ ಮಾಡ್ತಿರೋರ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ರಾಜ. ಹೆಚ್ಚಾಗಿ ಅವರನ್ನು ಉಪಯೋಗಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತನೆಸಪ್ಪ. ಅಪ್ಪ ಕರ್ತನೆಯಪ್ಪ ರಾಜ ಇಷ್ಟು ದಿನ ಕಾಲ ರಾಜ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಿದ ದೇವರ ರಾಜ, ಇನ್ನು ಮುಂದೆ ಸಹ ನಮ್ಮನ್ನು ಕರ್ತನೆಯಪ್ಪ ಕಣ್ಣು ಮಣ್ಣಂತೆ ಕಾದು ನಡೆಸಬೇಕೆಂದು ರಾಜ ಒಬ್ಬೊಬ್ಬರನ್ನು ಒಪ್ಪಿಸಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳಲ್ಲಿ ಸ್ತೋತ್ರ ಮಾಡ್ತಾನೆ ಯೇಸುವಿನ ಹೆಸರಿನಿಂದ ದೇವರೇ, ಆಮೆನ್. ದೇವರನ್ನು ಆಶೀರ್ವದಿಸಲಿ. ಇನ್ನು ಮುಂದೆ ನೆಕ್ಸ್ಟ್ ನಾವು ಕಾಣುವವರೆಗೂ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದು ನಾವು ನಡೆದುಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್.